ನಿನ್ನೆ ರಾತ್ರಿ 10:50 ಗಂಟೆಗೆ ನಮ್ಮ ತಂದೆಯವರಾದ ಶತಾಯುಷಿಗಳಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ನಮ್ಮಿಂದ ಅಗಲಿ ಹೋಗಿದ್ದಾರೆ. ಇವತ್ತು ಸಾಯಂಕಾಲ 5 ಗಂಟೆಗೆ ನಮ್ಮ ತಾಯಿಯವರ ಸಮಾಧಿ ಪಕ್ಕದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಅವರು ಅನಾರೋಗ್ಯ ಆಗಿದ್ದಾಗಿನಿಂದ ಸಾವಿರಾರು ಜನ ಬಂದು ಅವರಿಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ವಿಚಾರಣೆ ಮಾಡಿ ಅವರು ಇನ್ನೂ ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋದೊಂದು ಅವರೆಲ್ಲರ ಒಂದು ಬಯಕೆ ಆಗಿತ್ತು. ಆದರೂ ಸುದೀರ್ಘವಾದಂಥ ಅವರು ಒಂದು ತುಂಬು ಜೀವನ ಅಂತ ಹೇಳ್ಬೋದು. ಸಾರ್ಥಕವಾದಂಥ ಬದುಕು 102 ವರ್ಷ ಬದುಕಿದ್ದಾರೆ. ಈ ಭಾಗಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ, ಕನ್ನಡಕ್ಕಾಗಿ, ಏಕೀಕರಣಕ್ಕಾಗಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಇವತ್ತು ಸಹಕಾರ ಕ್ಷೇತ್ರದಲ್ಲಿ ರೈತರಿಗಾಗಿ, ನೀರಾವರಿ ಯೋಜನೆ, ಅನೇಕ ಅಭಿವೃದ್ಧಿಪರ ಕೆಲಸ ಕಾರ್ಯಗಳಲ್ಲಿ ಅವರ ದೊಡ್ಡ ಕೊಡುಗೆ ಭಾಗಕ್ಕೆ ಇದೆ. ಅವರು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದ್ದಾರೆ. ಯಾವತ್ತೂ ಹೊಂದಿಕೆ ರಾಜಕಾರಣವನ್ನು ಮಾಡಿಕೊಂಡಂಥವರಲ್ಲ. ಅವರು ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ. ಬರ್ತಾರೆ ಅಂತ ಸುದ್ದಿ ಇದೆ. ಸಚಿವರು ಭಾಳಷ್ಟು ಚೆನ್ನಾಗಿ ಬರ್ತಾರೆ. ಎಲ್ಲರೂ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಈಗ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಸಾವಿರಾರು ಜನ ಅವರ ಅಭಿಮಾನಿಗಳ ಲಕ್ಷಾಂತರ ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿಯೂ 12 ವರ್ಷ ಸೇವೆ ಮಾಡಿದ್ದಾರೆ. ಮಹಾಸಭಾವನ್ನು ಕಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರಾಗಿ ಪಕ್ಷದ ಸಂಘಟನೆಗಾಗಿ ದುಡಿದಿದ್ದಾರೆ. ಶಾಸಕರಾಗಿ, ಸಚಿವರಾಗಿ, ಇವತ್ತು ಮೇಲ್ಮನೆಯಲ್ಲಿ ಸಭಾನಾಯಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅವರ ಕೊಡುಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಇದೆ. ವಿಧಿವಿಧಾನದ ಪ್ರಕಾರ ಲಿಂಗಾಯತ ವೀರಶೈವ ಧರ್ಮದ ಏನು ನಮ್ಮ ವಿಧಿವಿಧಾನದ ಪ್ರಕಾರ ಅವರ ಅಂತ್ಯಕ್ರಿಯೆ ಮಾಡಲಾಗುವುದು. ಸರ್ಕಾರಿ ಗೌರವದೊಂದಿಗೆ ಮಾಡಲಾಗುವುದು. ಅದಕ್ಕೆಲ್ಲ ಕೋರಲಿ ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿ ಶಿಸ್ತುಬದ್ಧವಾಗಿ ಈ ಒಂದು ಅಂತ್ಯಕ್ರಿಯೆ ನಡೆಯಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ನನ್ನ ಪರವಾಗಿ, ನನ್ನ ಪರಿವಾರದ ಪರವಾಗಿ ವಿನಂತಿಯನ್ನು ಮಾಡುತ್ತಾ ಇವತ್ತು ಏನು ಅವರಿಗಾಗಿ ಹಾರೈಕೆ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ಎಲ್ಲರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.